ಇನ್ನು ಭೀಕರ ನೋವಿನಿಂದ ಆಶಾ ಭೋಸ್ಲೆ ಅವರು ಹೊರಬರೋದಕ್ಕಿಂತ ಮುಂಚೆನೇ 2015ರಲ್ಲಿ ಕ್ಯಾನ್ಸರ್ನಿಂದಾಗಿ ಅವರ ಹಿರಿಯ ಮಗ ಹೇಮಂತ್ ಭೋಸ್ಲೆ ಕೂಡ ಸಾವನ್ನಪ್ಪಿದರು. ತಮ್ಮ ಕಣ್ಣೆದುರೇ ಮಗಳು ಮತ್ತು ಮಗನನ್ನ ಕಳೆದುಕೊಂಡ ಆ ತಾಯಿಯ ಕರಳು ಎಷ್ಟು ಬೆಂದು ಹೋಗಿರಬೇಡ. ಯೋಚನೆ ಮಾಡಿ. ಕೇವಲ ಮಗ ಆನಂದ್ ಭೋಸ್ಲೆ ಮಾತ್ರ ಅವರ ಜೊತೆಗಿದ್ರು. ಇಡೀ ಜಗತ್ತಿಗೆ ತನ್ನ ಹಾಡುಗಳ ಮೂಲಕ ಖುಷಿಯನ್ನ ಹಂಚಿದ್ದ ಅವರು ತಮ್ಮ ನಿಜ ಜೀವನದಲ್ಲಿ ಮಾತ್ರ ಬರೀ ನೋವು, ಸಾವು, ಒಂಟಿತನವನ್ನೇ ಅಪ್ಪಿಕೊಂಡು ಬದುಕನ್ನ ದೂಡ್ತಾ ಇದ್ದಂಥವ್ರು. ಎಷ್ಟೇ ನೋವಿದ್ರೂ ಕೂಡ ಕೊನೆಗಾಲದವರೆಗೂ ಕೂಡ ಸಂಗೀತದ ಮೇಲಿನ ಪ್ರೀತಿಯನ್ನು ಮಾತ್ರ ಅವರು ಯಾವತ್ತೂ ಕೂಡ ಕಡಿಮೆ ಮಾಡಿಕೊಳ್ಳಲಿಲ್ಲ, ಕಳೆದುಕೊಳ್ಳಲಿಲ್ಲ. ಇತ್ತೀಚೆಗೆ ಆಸ್ಪತ್ರೆಗೆ ಸೇರಿದಾಗ ಅವರ ಮೊಮ್ಮಗಳು ಜನಾಯ್ ಭೋಸ್ಲೆ ಹಾಗೂ ಮಗ ಆನಂದ್ ಭೋಸ್ಲೆ ಅವರ ಜೊತೆಯಲ್ಲಿದ್ರು ಅನ್ನೋ ಮಾಹಿತಿ ಇದೆ. ಆಶಾ ಅವರ ನಿಧನದ ಸುದ್ದಿ ಕೇಳಿ ಇಡೀ ಚಿತ್ರರಂಗ ಹಾಗೂ ಕೋಟ್ಯಾಂತರ ಅಭಿಮಾನಿಗಳು ಕಣ್ಣೀರಿಡುತ್ತಿದ್ದಾರೆ. ದಶಕಗಳ ಕಾಲ ಭಾರತೀಯ ಸಂಗೀತ ಸಾಮ್ರಾಜ್ಯವನ್ನೇ ಆಳಿದ ಈ ಕೋಗಿಲೆಯ ಕಂಠ ಇದೀಗ ಶಾಶ್ವತವಾಗಿ ಮೌನವಾಗಿದೆ. ಅವರ ದೇಹ ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರು ಹಾಡಿದ ಆ ಸುಮಧುರ ಹಾಡುಗಳು ಎಂದೆಂದಿಗೂ ಜೀವಂತವಾಗಿರುತ್ತೆ. ಇವತ್ತು ಆಶಾ ಭೋಸ್ಲೆ ಅವರ ನಿಧನ ಬರೀ ಹಿಂದಿ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ಭಾರತೀಯ ಸಂಗೀತ ಲೋಕಕ್ಕೆ ತುಂಬಲಾರದ ಬಹುದೊಡ್ಡ ನಷ್ಟ ಅಂದರೂ ಕೂಡ ತಪ್ಪಾಗೋದಿಲ್ಲ. 12,000ಕ್ಕಿಂತ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಂಥ ಅವರು ಅವರ ಸ್ಥಾನವನ್ನು ತುಂಬುವುದಕ್ಕೆ ಇನ್ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ಪ್ರತಿಯೊಬ್ಬರ ಪ್ರಾರ್ಥನೆ ಕೂಡ ಆಗಿದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ 10,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 12,000ಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಲವು ಗೌರವಗಳು, ಮನ್ನಣೆಗಳು, ಪ್ರಶಸ್ತಿಗಳು ಅವರಿಗೆ ಲಭಿಸಿದೆ. ನೋಡಿ, ಆಶಾ ಭೋಸ್ಲೆ ಅವರು ಧ್ವನಿಯನ್ನ ಕೇಳ್ತಾ ಇದ್ರೆ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ ಅಂತೇಳಿ ಅಭಿಮಾನಿಗಳು ಎಷ್ಟೋ ಸರಿ ಬರೆದುಕೊಂಡಿದ್ರು. ಅಷ್ಟೇ ಅಲ್ಲ, ಅವರ ಹಾಡುಗಳನ್ನು ಕೂಡ ಇವತ್ತು ಶೇರ್ ಮಾಡ್ಕೊಳ್ತಿದ್ದಾರೆ. ಇನ್ನು ಆಶಾ ಭೋಸ್ಲೆ ಅವರು ವಿಧಿವಶರಾಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಜ್ವಾನ್ ಹರ್ಷದ್ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ಆಶಾ ಭೋಸ್ಲೆ ಅವರವರು ಇವತ್ತು ನಿಧನರಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇಡೀ ದೇಶಕ್ಕೆ ಮನೋರಂಜನಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ದೊಡ್ಡ ಕೊಡುಗೆ ಇದೆ. ಸಾವಿರಾರು ಗೀತೆಗಳನ್ನು ಹಾಡಿದ್ದಾರೆ. ಹಿಂದಿ ಸಿನಿಮಾ ಜಗತ್ತಿನ ಸಮೇತ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಅವರು ಸಾವಿರಾರು ಹಾಡುಗಳನ್ನು ಹಾಡಿ ದಶಕಗಳಿಂದ ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲರನ್ನ ಮನೋರಂಜನವನ್ನು ಮಾಡಿ ನಮ್ಮ ದೇಶದ ಒಂದು ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಒಂದು ಬಹಳ ಶ್ರೀಮಂತಿಕೆಯ ಸಂಸ್ಕೃತಿಯನ್ನು ಅವ್ರದ್ದೇ ಆದಂಥ ಒಂದು ಕೊಡುಗೆಯಿಂದ ಅದು ಇನ್ನೂ ಹೆಚ್ಚಾಗಿ ಶ್ರೀಮಂತಿಕೆ ಆಗಬೇಕು ಅಂತ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಸಹೋದರಿ ಕೂಡ ಅವರು. ಸೊ ಅವರ ನಿಧನ ಆಗಿರತಕ್ಕಂಥದ್ದು ನಮಗೆ ಅಗಲಿ ಹೋಗಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ದುಃಖದ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾನು ಕೇಳ್ಕೊತೇನೆ. ಪ್ರಸಿದ್ಧ ಗಾಯಕಿ ಆಶಾ ಭೋಸ್ಲೆ ಅವರವರು ಇವತ್ತು ನಿಧನರಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇಡೀ ದೇಶಕ್ಕೆ ಮನೋರಂಜನಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ದೊಡ್ಡ ಕೊಡುಗೆ ಇದೆ. ಭೀಕರ ನೋವಿನಿಂದ ಆಶಾ ಭೋಸ್ಲೆ ಅವರು ಹೊರಬರೋದಕ್ಕಿಂತ ಮುಂಚೆನೇ 2015ರಲ್ಲಿ
ಕ್ಯಾನ್ಸರ್ನಿಂದಾಗಿ ಅವರ ಹಿರಿಯ ಮಗ ಹೇಮಂತ್ ಭೋಸ್ಲೆ ಕೂಡ ಸಾವನ್ನಪ್ಪಿದ್ರು. ತಮ್ಮ ಕಣ್ಣೆದುರೆ ಮಗಳು ಮತ್ತು ಮಗನನ್ನ ಕಳೆದುಕೊಂಡ ಆ ತಾಯಿಯ ಕರಳು ಎಷ್ಟು ಬೆಂದು ಹೋಗಿರಬೇಡ. ಯೋಚನೆ ಮಾಡಿ. ಕೇವಲ ಮಗ ಆನಂದ್ ಭೋಸ್ಲೆ ಮಾತ್ರ ಅವರ ಜೊತೆಗಿದ್ರು. ಇಡೀ ಜಗತ್ತಿಗೆ ತನ್ನ ಹಾಡುಗಳ ಮೂಲಕ ಖುಷಿಯನ್ನ ಹಂಚಿದ್ದ ಅವರು ತಮ್ಮ ನಿಜ ಜೀವನದಲ್ಲಿ ಮಾತ್ರ ಬರೀ ನೋವು, ಸಾವು, ಒಂಟಿತನವನ್ನೇ ಅಪ್ಪಿಕೊಂಡು ಬದುಕನ್ನ ದೂಡ್ತಾ ಇದ್ದಂಥವ್ರು. ಎಷ್ಟೇ ನೋವಿದ್ರೂ ಕೂಡ ಕೊನೆಗಾಲದವರೆಗೂ ಕೂಡ ಸಂಗೀತದ ಮೇಲಿನ ಪ್ರೀತಿಯನ್ನು ಮಾತ್ರ ಅವರು ಯಾವತ್ತೂ ಕೂಡ ಕಡಿಮೆ ಮಾಡಿಕೊಳ್ಳಲಿಲ್ಲ, ಕಳೆದುಕೊಳ್ಳಲಿಲ್ಲ. ಇತ್ತೀಚೆಗೆ ಆಸ್ಪತ್ರೆಗೆ ಸೇರಿದಾಗ ಅವರ ಮೊಮ್ಮಗಳು ಜನಾಯ್ ಭೋಸ್ಲೆ ಹಾಗೂ ಮಗ ಆನಂದ್ ಭೋಸ್ಲೆ ಅವರ ಜೊತೆಯಲ್ಲಿದ್ರು ಅನ್ನೋ ಮಾಹಿತಿ ಇದೆ. ಆಶಾ ಅವರ ನಿಧನದ ಸುದ್ದಿ ಕೇಳಿ ಇಡೀ ಚಿತ್ರರಂಗ ಹಾಗೂ ಕೋಟ್ಯಾಂತರ ಅಭಿಮಾನಿಗಳು ಕಣ್ಣೀರಿಡುತ್ತಿದ್ದಾರೆ. ದಶಕಗಳ ಕಾಲ ಭಾರತೀಯ ಸಂಗೀತ ಸಾಮ್ರಾಜ್ಯವನ್ನೇ ಆಳಿದ ಈ ಕೋಗಿಲೆಯ ಕಂಠ ಇದೀಗ ಶಾಶ್ವತವಾಗಿ ಮೌನವಾಗಿದೆ. ಅವರ ದೇಹ ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರು ಹಾಡಿದ ಆ ಸುಮಧುರ ಹಾಡುಗಳು ಎಂದೆಂದಿಗೂ ಜೀವಂತವಾಗಿರುತ್ತೆ. ಇವತ್ತು ಆಶಾ ಭೋಸ್ಲೆ ಅವರ ನಿಧನ ಬರೀ ಹಿಂದಿ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ಭಾರತೀಯ ಸಂಗೀತ ಲೋಕಕ್ಕೆ ತುಂಬಲಾರದ ಬಹುದೊಡ್ಡ ನಷ್ಟ ಅಂದರೂ ಕೂಡ ತಪ್ಪಾಗೋದಿಲ್ಲ. 12,000ಕ್ಕಿಂತ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಂಥ ಅವರು ಅವರ ಸ್ಥಾನವನ್ನು ತುಂಬುವುದಕ್ಕೆ ಇನ್ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ಪ್ರತಿಯೊಬ್ಬರ ಪ್ರಾರ್ಥನೆ ಕೂಡ ಆಗಿದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ 10,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 12,000ಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಲವು ಗೌರವಗಳು, ಮನ್ನಣೆಗಳು, ಪ್ರಶಸ್ತಿಗಳು ಅವರಿಗೆ ಲಭಿಸಿದೆ. ನೋಡಿ, ಆಶಾ ಭೋಸ್ಲೆ ಅವರು ಧ್ವನಿಯನ್ನ ಅವರ ಕೇಳ್ತಾ ಇದ್ರೆ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ ಅಂತೇಳಿ ಅಭಿಮಾನಿಗಳು ಎಷ್ಟೋ ಸರಿ ಬರೆದುಕೊಂಡಿದ್ರು. ಅಷ್ಟೇ ಅಲ್ಲ, ಅವರ ಹಾಡುಗಳನ್ನು ಕೂಡ ಇವತ್ತು ಶೇರ್ ಮಾಡ್ಕೊಳ್ತಿದ್ದಾರೆ. ಇನ್ನು ಆಶಾ ಭೋಸ್ಲೆ ಅವರು ವಿಧಿವಶರಾಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಜ್ವಾನ್ ಹರ್ಷದ್ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ಆಶಾ ಭೋಸ್ಲೆ ಅವರು ಇವತ್ತು ನಿಧನರಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇಡೀ ದೇಶಕ್ಕೆ ಮನೋರಂಜನಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ